ದೆಹಲಿಯಿಂದ ಬಂದ ಬಳಿಕ ಆಗಿರುವಂತಹ ಬೆಳವಣಿಗೆಗಳು. ಸಿದ್ದು ಪರ ನಾವಿದ್ದೀವಿ, ಪತ್ರ ಸಂಗ್ರಹ, ನಾವು ನಿಮ್ಮ ಪರ ಇರ್ತೇವೆ, ರಾಜೀನಾಮೆಯನ್ನ ನೀಡಬೇಡಿ. ಸಿದ್ದರಾಮಯ್ಯ ಮೇಲೆ ಒತ್ತಡವನ್ನ ಹೇರ್ತಾ ಇರುವಂತಹ ಆಪ್ತರು ಯಾವುದೇ ಉತ್ತರ ನೀಡದೆ ಮೌನಕ್ಕೆ ಶರಣಾಗಿರುವಂತಹ ಸಿದ್ದರಾಮಯ್ಯ, ನಾನು ರಾಹುಲ್ ಗಾಂಧಿಗೆ ಮಾತನ್ನ ಕೊಟ್ಟುಬಿಟ್ಟಿದ್ದೀನಿ. ದೆಹಲಿಯಿಂದ ಬಂದ ಬಳಿಕ ಮೌನಕ್ಕೆ ಜಾರಿರುವಂತಹ ಸಿದ್ದರಾಮಯ್ಯ. ಸಿದ್ದು ಮೌನ, ಸಿಎಂ ಬಣ ರಣ ರಣ ಅಂತ ಇದೆ. ಹೈಕಮಾಂಡ್ ತಲ್ಲಣಗೊಂಡಿರುವಂಥದ್ದು. ಯಾರ ಜೊತೆಗೂ ಕೂಡ ರಾಜೀನಾಮೆ ಬಗ್ಗೆ ಮಾತಿಲ್ಲ, ಕತೆ ಇಲ್ಲ. ಬೆಳಗ್ಗೆಯಿಂದ ಸಿಎಂ ನಿವಾಸ ಕಾವೇರಿಯಲ್ಲಿ ಬೆಂಬಲಿಗರ ಜಾತ್ರೆಯೇ ನಡೀತಾ ಇದೆ. ಯಾರು ಬಂದು ಏನು ಹೇಳಿದ್ರು ಕೇಳಿದ್ರು ಕೂಡ ಸಿದ್ದುದು ಮೌನವೇ ಉತ್ತರವಾಗಿದೆ. ನಿಮ್ಮ ಪರ ನಾವಿದ್ದೇವೆ ಸರ್, ಶಾಸಕರ ಸಹಿ ಸಂಗ್ರಹ ಮಾಡಿ, ನಾವು ನಿಮ್ಮ ಪರ ಇರ್ತೀವಿ, ರಾಜೀನಾಮೆಯನ್ನ ನೀಡಬೇಡಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ ಆಪ್ತರು. ಆದರೆ ಸಂಪೂರ್ಣವಾಗಿ ಮೌನಕ್ಕೆ ಜಾರಿದ್ದಾರೆ ಸಿದ್ದರಾಮಯ್ಯ. ನಾನು ರಾಹುಲ್ ಗಾಂಧಿಗೆ ಮಾತನ್ನು ಕೊಟ್ಟುಬಿಟ್ಟಿದ್ದೀನಿ, ನಾನು ರಾಜೀನಾಮೆ ನೀಡುವೆ ಅಂತ ಹೇಳ್ತಾ ಇರುವಂತಹ ಸಿದ್ದರಾಮಯ್ಯ ಒಂದು ರೀತಿಯಲ್ಲಿ ಫುಲ್ ಶಾಕ್ನಲ್ಲಿದ್ದಾರೆ ಸಿಎಂ ಸಿದ್ದು. ಇಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜೀವನ್ ಲೈವ್ನಲ್ಲಿ ಮತ್ತೆ ಜಾಯಿನ್ ಆಗ್ತಾ ಇದ್ದಾರೆ. ಜೀವನ್, ಅವಾಗಲೇ ಹೇಳ್ತಾ ಇದ್ರಿ ನಾಳಿನ ಬೆಳವಣಿಗೆಗಳು ಏನೆಲ್ಲ ಆಗಬಹುದು, ಸಿಕ್ಕಾಪಟ್ಟೆ ಕುತೂಹಲಕಾರಿಯಾಗಿದೆ. ಜೊತೆಗೆ ಇಲ್ಲಿ ನೋಡಿದ್ರೆ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದವರಾಗಿರ್ಬೋದು ಮತ್ತೆ ಬೆಂಬಲಿಗರಾಗಿರ್ಬೋದು, ನಾವು ಪತ್ರಕ್ಕೆ ಸಹಿ ಆಗ್ತೀವಿ, ಸಂಖ್ಯಾಬಲ ನಾವು ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆಗೆ ಒಪ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಮೌನಕ್ಕೆ ಜಾರಿದ್ದಾರೆ. ಜೊತೆಗೆ ನಾನು ರಾಹುಲ್ ಗಾಂಧಿಗೆ ಮಾತನ್ನು ಕೊಟ್ಟುಬಿಟ್ಟಿದ್ದೀನಿ ಅನ್ನುವಂಥ ಉತ್ತರವನ್ನು ಕೊಡ್ತಾ ಇದ್ದಾರೆ. ಸೊ ಯಾಕಾಗಿ ಅಂತ ಹೇಳ್ಬಿಟ್ಟು ಈ ಕಡೆ ಶಾಸಕರು ಏನಾದರೂ ಮನವೊಲಿಸುವಂತಹ ಕೆಲಸಗಳನ್ನ ಮಾಡಬಹುದಾ, ನಾಳೆ ಏನಾದರೂ ಬದಲಾವಣೆಗಳನ್ನ ಕಾಣಬಹುದಾ ಅಂತ? ಈ ಒಂದು ನಾಯಕತ್ವ ಚರ್ಚೆ ವಿಚಾರದಲ್ಲಿ ಮೊದಲಿನಿಂದನೂ ಸಹ ಪ್ರತಿಯೊಬ್ಬ ಏನೊಂದು ಶಾಸಕರಿರ್ಬೋದು ಅಥವಾ ಸಚಿವರಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಏನೊಂದು ಹೇಳ್ಕೊಂಬಂದಿದ್ದಾರೆ, ನಾವು ಯಾವುದೇ ರೀತಿಯಾದಂತಹ ನಿರ್ಧಾರವನ್ನು ನಾವು ಕೈಗೊಳ್ಳೋದಿಲ್ಲ, ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೇವೆ ಅಂತ ಮೊದಲಿನಿಂದನೂ ಹೇಳ್ಕೊಂಬಂದಿರುವಂಥದ್ದು ಸಿ ಎಂ ಸಿದ್ದರಾಮಯ್ಯ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು. ಆದರೆ ಈ ಒಂದು ವಿಚಾರದಲ್ಲಿ ಈಗ ಸದ್ಯ ಸಿ ಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲಿಕ್ಕೆ ಒಪ್ಕೊಂಡಿರೋವಂಥದ್ದು ಹೈಕಮಾಂಡ್ ಮುಂದೆ. ಯಾಕಂದರೆ ಹೈಕಮಾಂಡು ಒಂದು ಕ್ಲಿಯರ್ ಆದಂತಹ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು, ರಾಜೀನಾಮೆ ಕೊಡಿ. ಡಿ ಕೆ ಶಿವಕುಮಾರ್ ಅವರು ಮೊದಲಿನ ಮಾತಿನಂತೆ ಏನೊಂದು ಈ ಹಿಂದೆ ಸರ್ಕಾರ ರಚನೆ ಆಗುವಂಥ ಸಂದರ್ಭದಲ್ಲಿ ಏನೊಂದು ಒಪ್ಪಂದಗಳಾಗಿದ್ವು, ಅದೇ ರೀತಿಯಾದಂತೆ ಡಿ ಸಿ ಎಂಗೆ ಈಗ ಅಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನೊಂದು ಇದನ್ನು ಸೀಟ್ ಬಿಟ್ಕೊಡಿ, ನಿಮ್ಮ ಕುರ್ಚಿಯನ್ನು ಬಿಟ್ಕೊಡಿ ಅಂತ ಸಂದೇಶವನ್ನು ಸೂಚನೆಯನ್ನು ಕೊಟ್ಟಾಗ ಈಗ ಸಿದ್ದರಾಮಯ್ಯನವರ ಬಳಿ ಈಗ ಪ್ರಸ್ತುತವಾಗಿ ಯಾವುದೇ ರೀತಿಯಾದಂತಹ ಒಂದು ಕೆಲವೊಂದು ಉದಾಹರಣೆಗಳಾಗಿರ್ಬೋದು, ಅವ್ರಿಗೆ ಹೇಳ್ಕೊಳ್ಳಿಕ್ಕೆ ಯಾವುದೇ ರೀತಿಯಾದಂಥ ಉದಾಹರಣೆಗಳು ಇಲ್ಲ ಸಿ ಎಂ ಸಿದ್ದರಾಮಯ್ಯವ್ರಿಗೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಹೈಕಮಾಂಡ್ ಮಾತನ್ನು ಬದ್ಧರಾಗಿರ್ತೀವಿ ಅಂತ ಮೊದಲಿಂದನೂ ಹೇಳಿರಬೇಕಾದ್ರೆ ಹೈಕಮಾಂಡ್ ಮಾತಿಗೆ ಆ ಒಂದು ಒಮ್ಮತವನ್ನು ಸೂಚಿಸೋದು ಸಿ ಎಂ ಸಿದ್ದರಾಮಯ್ಯನವರ ಕರ್ತವ್ಯನೂ ಕೂಡ ಆಗಿರುತ್ತೆ ಈ ಒಂದು ಸಂದರ್ಭದಲ್ಲಿ. ಯಾಕಂದರೆ ಮುಂಚೆಯಿಂದನೂ ಹೇಳಿದಾಗೆ ಸಿದ್ದರಾಮಯ್ಯ ಆಗಿರ್ಬೋದು, ಡಿ ಕೆ ಮತ್ತು ಈ ಒಂದು ಕುರ್ಚಿ ಕಿತ್ತಾಟದಲ್ಲಿ ಎಲ್ಲೂ ಕೂಡ ಸಿ ಎಂ ಸಿದ್ದರಾಮಯ್ಯನವರು ಆಗಿರ್ಬೋದು, ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಆಗಿರ್ಬೋದು ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಅತಂತ್ರವಾದ ನಿರ್ಧಾರವನ್ನು ತಗೊಂಡಿಲ್ಲ. ಇಲ್ಲ ರೀ ನಾನು ಸಿ ಎಂ ಆಗೇ ಆಗ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಹೇಳ್ಕೊಂಡಿಲ್ಲ. ಇನ್ನು ಸಿ ಎಂ ಸಿದ್ದರಾಮಯ್ಯನವರು ಕೂಡ ನಾನು ಬಿಟ್ಕೊಡ್ತೀನಿ ಅಂತ ಇಲ್ಲಿವರೆಗೂ ಒಪ್ಕೊಂತೀವಿ, ಹೈಕಮಾಂಡ್ ನಿರ್ಧಾರಕ್ಕೆ ಒಪ್ಕೊಂತೀವಿ ಅಂತ ಇಲ್ಲಿವರೆಗೂ ಕೂಡ ಹೇಳ್ಕೊಂಡ್ ಬಂದಿರುವಂತದ್ದು ರೋಚ. ಅದೇ ಒಂದು ಏನೊಂದು ಒಪ್ಕೊಂತೀವಿ, ಹೈಕಮಾಂಡ್ ನಿರ್ಧಾರಕ್ಕೆ ಒಪ್ಕೊಂತೀವಿ ಅಂತ ಇಲ್ಲಿವರೆಗೂ ಕೂಡ ಹೇಳ್ಕೊಂಡ್ ಬಂದಿರುವಂತದ್ದು ರೋಚ. ರೈಟ್, ಥ್ಯಾಂಕ್ ಯು ಜೀವನ್, ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.